ಮುಖ್ಯವಾಗಿ ಸಮಾಜದ ಗುರು ಹಿರಿಯರಿಗೂ ವಿಶೇಷವಾಗಿ ತಾಯಂದಿರು ಇವತ್ತು ನಮ್ಮ ಭಾಗದಲ್ಲಿ ಕೂಡಲ ಸಂಗಮ ಕ್ಷೇತ್ರದ ಜಾತ್ರೆ ಇದ್ರೂ ಕೂಡ ಸಂಗಪ್ಪನ ಜಾತ್ರೆ ಇದ್ರೂ ತಾವೆಲ್ಲವೂ ಈಗ ಆಗಮಿಸಿದಿರ ತಮ್ಮೆಲ್ಲರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ. ವಿಶೇಷವಾಗಿ ಈಗೆಲ್ಲರೂ ನಮ್ಮ ಸಮಾಜದ ಮುಖಂಡರು ಸಮಾಜದ ಕುರಿತು ಮಾತಾಡಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ 132-136 ಒಂದು ಸೀಟನ್ನ ತಗೊಂಡು ಇವತ್ತು ಸರ್ಕಾರ ರಚಿಸಿದಲ್ಲಿ ಬಹುಪಾತ್ರ ಇವತ್ತು ಪಂಚಮಸಾಲಿಗಳು ಕೂಡ ಕೊಡುಗೆ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಮ್ಮೆಲ್ಲರ ಪರವಾಗಿ ಮುಖ್ಯಮಂತ್ರಿಗಳ ಸಾಹೇಬರ ಪರವಾಗಿ ಸಲ್ಲಿಸಲು ಬಯಸ್ತೀನಿ. ಅದೇ ರೀತಿ ಇವತ್ತು ವೀರರಾಣಿ ಚೆನ್ನಮ್ಮ ಎಲ್ಲ ಸಮಾಜದವರನ್ನ ಎಲ್ಲರನ್ನ ಒಳಗೊಂಡು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗಿ ಇವತ್ತು ಏನಾದ್ರು ಬ್ರಿಟಿಷ್ ವಿರುದ್ಧ ಕತ್ತಿ ಎತ್ತಿದಂತ ಪ್ರಥಮ ಮಹಿಳೆಯರಾಗಿದ್ರೆ ಅದು ನಮ್ಮ ವೀರರಾಣಿ ಚೆನ್ನಮ್ಮ ಅಂತ ಹೇಳಿ ಸ್ಮರಿಸಬೇಕಾಗಿದೆ. ಅದೇ ರೀತಿ ಇವತ್ತು ಒಂದು ಚೆನ್ನಮ್ಮನ ಬಲಗೈ ಬಂಟನಾಗಿ ನಿಂತಂದ್ರೆ ಅದು ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ಸ್ಮರಿಸಬೇಕಾಗುತ್ತೆ. ಇವತ್ತು ಯಾವತ್ತಿಗೂ ಕೂಡ ಚೆನ್ನಮ್ಮ ಬೇರೆ ಇಲ್ಲ, ಸಂಗೊಳ್ಳಿ ರಾಯಣ್ಣ ಬೇರೆ ಇಲ್ಲ ಅನ್ನುವಂತ ಒಂದು ಸಂದೇಶವನ್ನ ಮೊದಲಿನಲ್ಲೂ ಕೂಡ ಇತಿಹಾಸ ಪುಟದಲ್ಲಿ ಸೇರಿರೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ನೀವು ಯಾವ ರೀತಿ ನಮ್ಮ ಒಂದು 23ನೇ ಒಂದು ಚುನಾವಣೆಯಲ್ಲಿ ನಿಮ್ಮ ಬೆಂಬಲವನ್ನು ಸೂಚಿಸಿದ್ರಿ, ಅದೇ ರೀತಿ ಈ ಒಂದು ಉಪಚುನಾವಣೆಯಲ್ಲೂ ಕೂಡ ನಿಮ್ಮ ಬೆಂಬಲ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ನಮ್ಮ ಅಭ್ಯರ್ಥಿಯಾದಂತಹ ಉಮೇಶ್ ಮೇಟಿ ಅವರಿಗೆ ತಮ್ಮೆಲ್ಲರ ಅತ್ಯಮೂಲ್ಯ ಮತವನ್ನ ಸಂಖ್ಯೆ 1ಕ್ಕೆ ನೀಡೋದ್ರ ಮೂಲಕ ಅವರನ್ನ ಜಯಭೇರಿಗೊಳಿಸಬೇಕು ಅಂತೇಳಿ ಮನವಿ ಮಾಡಿಕೊಂಡು ಇನ್ನ ಮುಖ್ಯಮಂತ್ರಿಗಳು ಮಾತಾಡೋರಿಗೆ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರುವಂತಹ ಮುಖ್ಯಮಂತ್ರಿಗಳಿಗೆ ಆ ಎಲ್ಲ ಸಚಿವರಿಗೆ ಶಾಸಕರಿಗೆ ನಮಸ್ಕರಿಸುತ್ತಾ ತಾಯಿಗಳು ಬಹಳ ದೂರದಿಂದ ಆಗಮಿಸಿದೀರ, ತಮ್ಮ ಗ್ರಾಮಕ್ಕೆ ಸುರಕ್ಷಿತವಾಗಿ ತಲುಪಿ ಜೊತೆಗೆ ಭೋಜನವನ್ನು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಧನ್ಯವಾದಗಳು.